ನಮಸ್ಕಾರ ಯೂಟ್ಯೂಬ್ ಗೆಳೆಯರೇ, ನಾನು ಜಮೀನಿನಲ್ಲಿ ತೊಗರೆ ಬೆಳೆ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ. ಇಲ್ಲಿ ಒಂದೊಂದು ಕಾಯಿ ಚಳೆ ಆಗಿದ್ದಾವೆ. ಇಲ್ಲಿ ಇದರ ಮೇಲ್ಗಡೆ ಇಲ್ಲಿ ನೋಡಿ, ಇಲ್ಲಿ ಇದರ ಮೇಲೆ ಪಕ್ಕದೊಳವನ್ನು ಕುಂತ ಮೇಲೆ ಈ ಥರ ಒಣಗಿ ಹೋಗ್ತದೆ, ಸೊಟ್ಟಾಗಿಬಿಡ್ತದೆ, ಬೀಜಗಳೂ ಆಗಲ್ಲ. ಈ ಥರ ಹುಳಗಳನ್ನು ಬರ್ತವೆ ಪಕ್ಕದೊಳ ಅಂಥೇಳಿ. ಅದು ಕಾಯಿ ಮೇಲೆ ಕುಂತ ಮೇಲೆ ಫುಲ್ ಸೊಟ್ಟು ಮಾಡಿಬಿಡ್ತದೆ, ಬೀಜನೇ ಆಗಿಬಿಡಲ್ಲ. ಅದಕ್ಕೆ ನಾವು ಮುನ್ನೆಚ್ಚರಿಕೆ ವಹಿಸಬೇಕು. ಎಲ್ಲ ರೈತರು ನಾವು ಕೀಟನಾಶಕವನ್ನು ಸಿಂಪಡಿಸಬೇಕು. ಪಕ್ಕದೊಳ ಸಾಯೋದು ಕೀಟನಾಶಕವನ್ನು ಸಿಂಪಡಿಸಬೇಕು. ಸಿಂಪಡಿಸಿದ ಮೇಲೆ ಕಾಯಿಯನ್ನು ಗಟ್ಟಾಗಲಿಕ್ಕೆ ನಮಗೆ ಒಳ್ಳೆಯದಾಗುತ್ತದೆ. ಈ ಥರ ನಾವು 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 ಒಂದು ವೇಳೆ ನಿರ್ಲಕ್ಷ್ಯ ಮಾಡಿದ್ದೇವೆಂದರೆ ಅದು ಬೆಳೆನೂ ಆಗೋದಿಲ್ಲ. ನಾವು ಮುನ್ನೆಚ್ಚರಿಕೆಯನ್ನು ವಹಿಸ್ತೇವೆಂದರೆ ಖಂಡಿತವಾಗಿ ನಾವು ಇವು ಪಕ್ಕದೊಳ ತೋರಿಸ್ತಾ ಇದ್ದೀನಿ ಯೂಟ್ಯೂಬ್ ಗೆಳೆಯರಿಗೆ. ಇಲ್ಲಿದೆ ಬಿತ್ತು, ಇಲ್ಲಿ ಒಂದೊಂದು ಇದ್ದಾವೆ ಪಕ್ಕದೊಳ. ಕೀಟನಾಶಕವನ್ನು ಸಿಂಪಡಿಸಬೇಕು. ಹಚ್ಚಗಿರ್ತವೆ, ಗ್ರೀನ್ ಆಗಿರ್ತವೆ, ಎಲೆ ಕಲರ್ ಆಗಿರ್ತವೆ. ಇಲ್ಲೊಂದು ಕಾಯಿ ಗಟ್ಟೆ ಇದ್ದಾವೆ. ಈ ಥರ ಕುಂತು ಈ ಥರ ಆಗ್ತವೆ, ಕಾಯಿಗಳು ಒಣಗ್ತವೆ. ನಾವು ಎಷ್ಟು ಕಷ್ಟಪಟ್ಟರು ಜಮೀನಿಗೆ ಕಡಿಮೆ. ಕಷ್ಟಪಟ್ಟರು ಕೂಡ ಇವಾಗ ನಾನು 2 ಸಲ ಕೀಟನಾಶಕ ಸಿಂಪಡಿಸೀನಿ. ಆದರೂ ಕೂಡ ಮತ್ತೆ ನೆಕ್ಸ್ಟ್ ಆಗಿದ್ದಾವೆ ಪಕ್ಕದೊಳಗಳನ್ನು. ಮೊದಲು ಹುಡಿದ್ಮೇಲೆ ದಪ್ಪ ಉದ್ದ ಇದ್ದವು ಹುಳುಗಳು ಸತ್ತಿದ್ದಾವೆ. ಇವಾಗ ನೆಕ್ಸ್ಟ್ ಒಂದೊಂದು ಪಕ್ಕದೊಳಗಳು ಉಳ್ಕೊಂಡಿದ್ದಾವೆ. ಈ ಥರ ಮಾಡಿದ್ದಾವೆ. ನೋಡಬೇಕು ಯೂಟ್ಯೂಬ್ ಗೆಳೆಯರು. ನನ್ನ ಒಂದು ವೀಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಗೆಳೆಯರೇ. ಧನ್ಯವಾದ, ನಮಸ್ಕಾರ.